ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, KS ಮರುಪರೀಕ್ಷೆಯ ಒಂದು ವಿಚಾರದ ಆಲ್ರೆಡಿ ಕೋರ್ಟ್ ಬಗ್ಗೆ ನಾನು ಎಲ್ಲವನ್ನು ಕೂಡ ಅಪ್ಡೇಟ್ ನೀಡಿದ್ದೀನಿ. ಸೊ ನಿನ್ನೆ ಸಂಜೆ ನಾವು ನಮ್ಮ ಅಕ್ಷಯ ಸಂಘಟನೆ ಟೆಲಿಗ್ರಾಮ್ ಗ್ರೂಪಲ್ಲಿ ಒಂದು ಪೋಲ್ ಹಾಕಿದ್ವಿ. ಏನು ಅಂತಂದರೆ, ಈಗ ಇಂಪ್ಲೀಡ್ ಹೋಗಬೇಕಾ, ನಾವು ಇಂಪ್ಲೀಡ್ ಅಪ್ಲೈ ಮಾಡಬೇಕಾ, ಈ ಒಂದು ಸ್ಟೇ ವೇಕೆಟ್ ಮಾಡಿಸೋದಕ್ಕೆ ಈಗ KPSC ಅವರು ಸ್ವಲ್ಪ ತಡ ಮಾಡ್ತಾ ಇರೋದ್ರಿಂದ ಏನಾದರೂ ಇಂಪ್ಲೀಡ್ ಹೋಗಬೇಕಂತ. ಬಟ್ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸು ರೆಸ್ಪಾನ್ಸ್ ಮಾಡಿರೋದು ಒಂದು 60% ಅಷ್ಟೇ ಹೋಗಿ ಅಂತ, ಉಳಿದವರು ಬೇಡ ಅಂತ. ಆ್ಯಂಡ್ ಮೋರ್ ದೆನ್ ಅದು 50% ಇದೆ. ಸೊ ಆಲ್ಮೋಸ್ಟ್ ಇಂಪ್ಲೀಡ್ ಹೋಗೋದ್ರಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ಆ್ಯಂಡ್ ಹೋಗದೇ ಇದ್ದರೆ ಏನಾಗಬಹುದು ಆ್ಯಂಡ್ ರೀನೋಟಿಫಿಕೇಷನ್ ಮಾಡಿಸಿ ಅಂತ ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದೀರಾ. ಸೊ ಎಲ್ಲದರ ಬಗ್ಗೆ ಒಂದು ಡೀಟೇಲ್ಡ್ ಆಗಿ ಹೇಳ್ತೀನಿ ವಿಡಿಯೋದಲ್ಲಿ. ಮೊದಲನೇದಾಗಿ ನಾವು ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ KPSCಯ ಒಂದು ಈ KS ಮರುಪರೀಕ್ಷೆಗೆ ಸ್ಟೇ ಆಗಿರೋದು ಧಾರವಾಡ ಕೋರ್ಟಲ್ಲಿ ಗೊತ್ತಿದೆ ನಿಮಗೆ. ಸೊ 9ನೇ ತಾರೀಕು ಅದರದ್ದು ಒಂದು ಅಂತಿಮ ವಿಚಾರಣೆ ಇದೆ. 9ನೇ ತಾರೀಕು ಸ್ಟೇ ವೇಕೆಟ್ ಆಗುತ್ತಾ ಅಥವಾ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ನಾವೀಗ ಇಂಪ್ಲೀಡ್ ಹೋದರೆ ಆಲ್ಮೋಸ್ಟ್ ಈಗ ಇಂಪ್ಲೀಡ್ ಹೋಗೋದಕ್ಕೆ ಇದು ಸಮಯ ಕೂಡ ಅಲ್ಲ, ತುಂಬ ದಿನ ಆಗೋಗ್ಬಿಟ್ಟಿದೆ. ಈಗ ನಾವು ಇಂಪ್ಲೀಡ್ ಹೋಗೋದ್ರಿಂದ ಕೂಡ ಇನ್ ಕೇಸ್ ಆಫ್ 9th ಅದು ಏನಾದರೂ ಆರ್ಡರ್ ಕ್ವಾಶ್ ಆಯಿತು, ಏನೋ ಆಯಿತು ಅಂತಂದರೆ ರೀನೋಟಿಫಿಕೇಷನ್ ಮಾಡಬೇಕು ಅಂತ KPSCಯಿಂದ ಆಲ್ರೆಡಿ ಸಿದ್ಧತೆ ಇದೆ. ಸೊ ಅದು ನಮಗೆ ಬಂದಿರುವಂಥ ಮಾಹಿತಿ. ಇನ್ ಕೇಸ್ ರೀನೋಟಿಫಿಕೇಶನ್ ಆಗಿಬಿಟ್ರೆ ಆ ಕೇಸ್ ಆಟೋಮೆಟಿಕ್ ಆಗಿ ಬಿದ್ದೋಗುತ್ತೆ. ಆವಾಗ ನಾವು ಇಂಪ್ಲೀಡ್ ಹೋಗಿದ್ದು ಕೂಡ ವೇಸ್ಟ್ ಆಗುತ್ತೆ. ಆ್ಯಂಡ್ ಇಂಪ್ಲೀಡ್ ಹೋದ ನಂತರ ನಾವು ಮತ್ತೆ ಒಬ್ಬ ಸೀನಿಯರ್ ಕೌನ್ಸಿಲ್ ಅಡ್ವೊಕೇಟ್ನ ನಾವು ಈ ಒಂದು ವಿಚಾರಕ್ಕೆ ಬೇಕಾಗುತ್ತೆ. ಸೊ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಆ್ಯಂಡ್ ಅದು ಕೂಡ ಅಭ್ಯರ್ಥಿಗಳ ಹಣ. ಸೊ ಅದೆಲ್ಲ ಸಮಸ್ಯೆ ಇದೆ. ಆ್ಯಂಡ್ ಅದರ ಜೊತೆ ಈಗ ಇಂಟರ್ನಲ್ ರಿಸರ್ವೇಷನ್ಗೋಸ್ಕರ ಇವತ್ತೊಂದು ನಿಯೋಗ ಭೇಟಿ ಆಗೋದಿದೆ ಮುಖ್ಯಮಂತ್ರಿಗಳಿಗೆ. ಸೊ ಇದು ಕೂಡ KPSCಗೆ ಈಗ ಆಲ್ರೆಡಿ ತುಂಬ ಒತ್ತಡ ಇದೆ ಇಂಟರ್ನಲ್ ರಿಸರ್ವೇಷನ್ ವಿಷಯವಾಗಿ. ಸೊ ಅವರ 35 ವರ್ಷದ ಒಂದು ಹೋರಾಟ ಇದೆ ಅದರಲ್ಲಿ. ಸೊ ಅವರು ಈ ಒಂದು ತಮ್ಮ ಹಕ್ಕನ್ನು ಕೇಳ್ತಾ ಇದ್ದಾರೆ. ಸೊ ಈಗ ಈ ವಿಚಾರವನ್ನು ನಾವು ಇಂಪ್ಲೀಡ್ ಹೋದರೆ, ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳ್ತಿದ್ದೀನಿ, ಸಂಘಟನೆದಲ್ಲ, ನಾವು ಇಂಪ್ಲೀಡ್ ಹೋದರೆ ಈ ಒಂದು ಏನಿದೆ ನೀತಿ, ಈಗ ಒಳ ಮೀಸಲಾತಿ ನೀತಿಗೆ ನಾವು ವಿರೋಧ ಮಾಡದಂತೆ ಪರೋಕ್ಷವಾಗಿ ಆಗೇ ಆಗುತ್ತೆ. ಸೊ ಆ ಒಂದು ವಿರೋಧವನ್ನು ಆ್ಯಂಡ್ ಆ ವಿರೋಧ ಮಾಡೋದಕ್ಕೆ ನಮಗೆ ಯಾವುದೇ ರೈಟ್ ಇಲ್ಲ. ಬಿಕಾಸ್ ಅವರು ಕಷ್ಟಪಟ್ಟು ಹೋರಾಟ ಮಾಡಿ ತಮ್ಮ ಹಕ್ಕನ್ನು ತಾವು ಪಡೆದುಕೊಂಡಿದ್ದಾರೆ. ಆ್ಯಂಡ್ ಅವ್ರಿಗೂ ಕೂಡ ಅದನ್ನು ಕೇಳೋದಕ್ಕೆ ಎಲ್ಲ ರೀತಿಯಾದಂಥ ರೈಟ್ಸ್ ಇದೆ. ಸೊ ಅದಕ್ಕೆ ಅವರು ಅದನ್ನು ತುಂಬ ಬದ್ಧತೆಯಿಂದ ಕೇಳ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂತಂದರೆ, ನಾನು ಮೊದಲೇ ಹೇಳಿದ್ದೆ KPSCಯಲ್ಲೂ ಕೂಡ ಒಂದು ಬಣ ಇದೆ. ಅವರು ಕೂಡ ಈ ಒಂದು ವಿಚಾರಕ್ಕೆ ತುಂಬ ಒತ್ತಡ ಮಾಡ್ತಾ ಇದ್ದಾರೆ. ಸೊ ಅದು ಕೂಡ KPSC ಯಾಕೆ ತಡವಾಗಿ ಈ ಒಂದು ಸ್ಟೇಯನ್ನು ವೇಕೆಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತು ಅನ್ನೋದಕ್ಕೆ ಮುಖ್ಯವಾದ ವಿಚಾರ. ಅವರಿಗೆ ಒತ್ತಡ ಇದೆ ಒಳ ಮೀಸಲಾತಿಯ ಒಂದು ಕಾರಣಕ್ಕಾಗಿ ಒಂದು ಅಧಿಸೂಚನೆ ಆಗಲಿ, ಅವ್ರಿಗೂ ಕೂಡ ಅವಕಾಶ ಸಿಗಲಿ ಎಲ್ಲರಿಗೂ ಅನ್ನೋದು ಒಂದು ಕಾರಣ ಇದೆ. ಸೊ ಇನ್ ಕೇಸ್ ಅಧಿಸೂಚನೆ ಆದರೆ ಎಲ್ಲರಿಗೂ ಕೂಡ ಅವಕಾಶ ಸಿಗುತ್ತೆ. ಎಲ್ಲರೂ ಕೂಡ ಮತ್ತೊಮ್ಮೆ ಈಗ ಅರ್ಜಿ ಹಾಕದೇ ಇರೋರು ಕೂಡ ಅರ್ಜಿ ಹಾಕಿ ಪರೀಕ್ಷೆ ಬರಿಬೋದು. ಅದು ಕೂಡ ಪೋಸ್ಟ್ ಇನ್ಕ್ರೀಸ್ ಆಗುತ್ತೆ. ವಿತೌಟ್ ಪೋಸ್ಟ್ ಇನ್ಕ್ರೀಸ್ ಅಧಿಸೂಚನೆ ಆಗಲ್ಲ. ಇದು ಆಲ್ರೆಡಿ KPSCಲಿ ಒಂದು ಮೀಟಿಂಗಲ್ಲಿ ಈಗ ಆಲ್ರೆಡಿ ಇದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸ್ತಾಪ ಕೂಡ ಆಗಿದೆ. ಸೊ 9ನೇ ತಾರೀಕು ಏನಾಗುತ್ತೆ ಕೇಸ್ ಕೋರ್ಟಲ್ಲಿ ಅನ್ನೋದ್ರ ಮೇಲೆ ಅಂತಿಮವಾದಂಥ ಒಂದು ಕ್ಲೈಮ್ಯಾಕ್ಸ್ ನಿಮ್ಗೆಲ್ರಿಗೂ ಕೂಡ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇಂಪ್ಲೀಡ್ ಬಗ್ಗೆ ನಿನ್ನೆ ಹೇಳಿದ್ದೆ ಒಂದು ವಿಡಿಯೋದಲ್ಲಿ. ಸೊ ಅದರ ಒಂದು ಕ್ಲಾರಿಟಿ ಬೇಕಿತ್ತು, ಏನಾಗುತ್ತೆ ಅಥವಾ ಇಂಪ್ಲೀಡ್ ಹೋದರೆ ಏನಾದರೂ ಕೆಲಸ ಆಗುತ್ತೆ ಅಂತ. ಬಟ್ 100% ಆಗಲ್ಲ. ಈಗ ನಾವು ಇಂಪ್ಲೀಡ್ ಹೋಗೋದ್ರಿಂದ ಸಮಸ್ಯೆನೇ ಹೆಚ್ಚಿದೆ. ಸೊ ಸದ್ಯಕ್ಕೆ ಆ ವಿಚಾರದ ಬಗ್ಗೆ ನಮಗೆ ಯಾವುದೇ ಒಂದು ಬೆಂಬಲ ಇಲ್ಲ. ಆ ಒಂದು ಇಂಪ್ಲೀಡ್ ಹೋಗೋದ್ರ ಬಗ್ಗೆ ಇಷ್ಟು ನಾನು ನಿಮಗೆ ಒಂದು ಮಾಹಿತಿಯನ್ನು ನೀಡಬೇಕಿತ್ತು. ಆ್ಯಂಡ್ ಅದರ ಜೊತೆ ನೀವು ಯಾರು ಕೂಡ ಹೆಚ್ಚಿನ ಗೊಂದಲವನ್ನು ಮಾಡ್ಕೊಳಕ್ಕೆ ಹೋಗಬೇಡಿ ಈ ವಿಚಾರದಲ್ಲಿ. ಮರುಪರೀಕ್ಷೆ ಇದು ನಿಮ್ಮ ಪ್ರಯತ್ನ, ನಿಮ್ಮ ಫೋಕಸ್ ಆ್ಯಸ್ ಇಟ್ ಈಸ್ ಆಗಿರಲಿ ಅಂತ ಹೇಳ್ತಾ, ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.